ಎಡವಟ್ ಆಗಿದೆ. ಡೈರಿಲಿ ಏನೂ ಇಲ್ಲ. ಯಾರೋ ಒರಿಜಿನಲ್ ಡೈರಿನ ಎತ್ಬಿಟ್ಟಿದ್ದಾರೆ. ಈ ಕೆಲಸನ ಯಾರು ಮಾಡಿರ್ಬೋದು? ಇದು ರಾಕೇಶನ್ ಬಿಟ್ರೆ ಬೇರೆ ಯಾರಿಗೂ ಪ್ರಯೋಜನಕ್ಕೆ ಬರೋದಲ್ಲ. ಅವನು ಇಲ್ಲಿಗೆ ಅವಾಗವಾಗ ಬರ್ತಾ ಇರ್ತಾನೆ. ಅವನೇ ಏನೋ ಕಿತಾಪತಿ ಮಾಡಿದಾನೆ. ಸೂಜಿ ಕಣ್ಣಿಗೆ ಪೇಪರ್ ಬೀಳೋಕ್ಕೂ ಮುಂಚೆ ಅವನ್ನ ವಿಚಾರಿಸ್ಕೋಬೇಕು. ಆ ಡೈರಿ ಇಟ್ಕೊಂಡು ನಾನೇನ್ ಮಾಡ್ಲಿ? ಅದು ನಿನ್ನ ಹತ್ರ ತಾನೇ ಇತ್ತು. ಡೈರಿ ನನ್ನ ಹತ್ರನೇ ಇದೆ, ಆದ್ರೆ ಅದು ಖಾಲಿ. ಅದ್ರಲ್ಲಿ ಏನೂ ಇಲ್ಲ. ಒರಿಜಿನಲ್ ಡೈರಿನ ಯಾರೋ ಏನೋ ಮಾಡಿದ್ದಾರೆ. ಯಾರೋ ಏನ್ ಮಾಡಕ್ ಸಾಧ್ಯ ಸಿದ್ಧಾರ್ಥ್? ಆ ಶಿರೀಶನೇ ಡೂಪ್ಲಿಕೇಟ್ ಡೈರಿನ ನಿನ್ನ ಹತ್ರ ಕೊಟ್ಟಿರ್ಬೋದು. ಏನ್ ಹೇಳ್ತಾ ಇದೆಯಾ ನೀನು? ಸಿದ್ಧಾರ್ಥ್, ನೀನೇನ ಆ ಶಿರೀಶನ ಮಹಾ ಸಾಚ ಅನ್ಕೊಂಡಿದೀಯಾ? ಅವಳೇ ಯಾಕೆ ಒರಿಜಿನಲ್ ಡೈರಿನ ಅವಳ ಹತ್ರ ಇಟ್ಕೊಂಡು ಡೂಪ್ಲಿಕೇಟ್ ನಿನಗೆ ಕೊಟ್ಟು ನಮ್ಮಿಬ್ರನ್ನ ಯಾಕೆ ಆಟ ಆಡಿಸ್ತಿರ್ಬಾರ್ದು? ಮನೆಗೆ ಹೋದ್ಮೇಲೆ ನೀನ್ ಆ ಡೈರಿನ ಓದಿದ್ಯಾ? ಇಲ್ಲ. ಹಾಗಾದ್ರೆ ಖಂಡಿತ ಆ ಡೈರಿ ಅವಳ ಹತ್ರ ಇದ್ದೇ ಇರುತ್ತೆ. ನೀನ್ ಹೋಗ ಅವಳನ್ನ ವಿಚಾರಿಸು, ನಿಜ ಏನು ಅಂತ ಆಚೆ ಬರುತ್ತೆ. ಸರಿ. ಸೂಜಿ 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 ನಿನ್ ಬಾಳ್ ಹಾಳಾಗೋಯ್ತಲ್ಲ. ಏನಾಯ್ತು ರಶ್ಮಿ? ಅಯ್ಯೋ ದೇವ್ರೆ, ಏನಂತ ಹೇಳಿ ಸೂಜಿ? ರಾಕೇಶ ನಿನ್ಗೆ ಮೋಸ ಮಾಡ್ಬಿಟ್ನಲ್ಲೇ. ನಿನ್ನಂತ ಒಳ್ಳೆ ಹುಡುಗಿಗೆ ಅವ್ನು ಹೀಗ್ ಮಾಡ್ಬಾರ್ದಾಗಿತ್ತು. ನಿನ್ನ ಜೊತೆ ಮದುವೆ ಮಾಡ್ತಿ ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಣೆ. ಕೊನೆಗೂ ನಿನ್ನ ಸೆಕೆಂಡ್ ಹ್ಯಾಂಡ್ ಮಾಡ್ಬಿಟ್ನಲ್ಲೇ. ಅದೇನಾಯ್ತು ಅಂತ ಸರಿ ಹೇಳು ರಶ್ಮಿ. ಅಯ್ಯೋ ದೇವ್ರೆ, ಆಸೆನ ಯಾವ ಬಾಯಲ್ಲಿ ಹೇಳಿ? ನಾನ್ ಹೇಳಲ್ಲಪ್ಪ. ನಿನ್ ಮನ್ಸು ಗಟ್ಟಿ ಮಾಡ್ಕೊಂಡು ನೀನೇ ಇದನ್ನ ಓದು. ನಿನ್ ಗಂಡನ್ ಕಲ್ಯಾಣ ಗುಣಗಳೆಲ್ಲ ಹಾಡಿ ಹೋಗ್ಲಿದ್ದಾರೆ. ತಗೋ ಓದು. ಶಿರೀಷ, ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ನಿನ್ನ ಹತ್ರ ಡೈರಿದು ಬೇರೆ ಯಾವ್ದಾದ್ರು ಕಾಪಿ ಇತ್ತಾ? ನನ್ನ ಹತ್ರ ಯಾವ ಕಾಪಿನೂ ಇಲ್ಲ. ಒರಿಜಿನಲ್ ಡೈರಿನೇ ನಾನು ನಿಮ್ಗೆ ಕೊಟ್ಟಿದ್ದು. ಅದು ಸರಿ, ಬಟ್ ಅದು ಫುಲ್ ಖಾಲಿ ಇತ್ತು. ಅದ್ರಲ್ಲಿ ಏನೂ ಇರಲಿಲ್ಲ. ಹೌದಾ? ಹಾಗಾಗೋಕ್ ಸಾಧ್ಯನೇ ಇಲ್ಲ. ನನ್ನ ಹತ್ರ ಇದ್ದಿದ್ದು ಅದೊಂದೇ ಡೈರಿ. ಇದೆಲ್ಲ ಆಗೋದಕ್ಕೆ ಹೇಗೆ ಸಾಧ್ಯ? ಇವಳು ಸುಳ್ಳು ಹೇಳ್ತಾ ಇದ್ದಾಳೆ. ಇವಳು ನಿನಗೆ ಕೊಟ್ಟಿರೋದು ಡೂಪ್ಲಿಕೇಟ್ ಡೈರಿ. ಇಡಿಯಟ್, ನೀನ್ ಯಾಕೋ ಇಲ್ಲಿ ಬಂದೆ? ನೀನ್ ಯಾರು ಇಲ್ಲಿ ಬರಕ್ ಹೇಳಿದ್ದು? ಸಿದ್ಧಾರ್ಥ್, ನಿನಗೆ ಗೊತ್ತಿಲ್ಲ. ಅವಳೇ ಪೇಪರ್ನವ್ರಿಗೆ ಕೊಟ್ಟು ಬರ್ಸಿರ್ಬೇಕು. ಒಂದ್ ವೇಳೆ ಶಿರೀಷ ಅದನ್ನ ಪೇಪರಲ್ಲಿ ಬರ್ಸೋದಾಗಿದ್ದಿದ್ರೆ ಅವಳು ಇಷ್ಟು ದಿನ ಕಾಯ್ಬೇಕಾಗಿರ್ಲಿಲ್ಲ. ನೀನ್ ಸೂಜಿನ ಮದ್ವೆ ಆಗಿದ್ಯಾ ಅಂತ ಗೊತ್ತಾದ ದಿನಾನೇ ಅವಳ ಆ ಕೆಲಸನ ಮಾಡ್ಬೋದಾಗಿತ್ತು. ಸೊ ಇದರಲ್ಲಿ ನಿಂದೇ ಕೈವಾಡ ಇದೆ. ನೀನೇ ಸೂಜಿ ಬಗ್ಗೆ ಕೆಟ್ಟದಾಗ ಪೇಪರಲ್ಲಿ ಬರ್ಸಿದ್ಯಾ. ಪಾಪಿ, ನನ್ಗೆ ಯಾಕೋ ಈ ರೀತಿ ಮೋಸ ಮಾಡ್ದೆ? ನಾನು ನಿನ್ಗೇನ್ ಅನ್ಯಾಯ ಮಾಡಿದ್ದೆ ಹೇಳು? ನಾನು ನಿನ್ಗೇನ್ ಅನ್ಯಾಯ ಮಾಡಿದ್ದೆ ಹೇಳು? ನಾನು ನಿನ್ಗೇನ್ ಅನ್ಯಾಯ ಮಾಡಿದ್ದೆ? ಐ ಆಮ್ ಸಾರಿ ಸೂಜಿ. ಈ ವಿಷಯ ನಿಂಗೆ ಗೊತ್ತಾಗಬಾರ್ದು ಅಂತ ನಾನು ತುಂಬಾನೇ ಪ್ರಯತ್ನ ಪಟ್ಟೆ. ಆದ್ರೆ ನಿನ್ಗೆಲ್ಲ ವಿಷಯನೂ ಗೊತ್ತಾಗ್ಬಿಡ್ತು. ಎಲ್ಲ ಕಾರಣ ಈ ರಾಸ್ಕಲ್. ಇವನು ನಾನು ಸುಮ್ಮನೆ ಬಿಡೋಲ್ಲ. ಸಿದ್ಧಾರ್ಥ್, ಇದು ನನ್ನ ಮತ್ತು ನನ್ನ ಗಂಡನ ವಿಷಯ. ಇದು ನನ್ನ ಸಂಸಾರದ ಸಮಸ್ಯೆ. ನೀವಿದ್ರಲ್ಲಿ ತಲೆ ಹಾಕೋದ್ ಬೇಡ.